ಭಯೋತ್ಪಾದಕರ ಭೀಕರ ದಾಳಿಯಲ್ಲಿ ಪ್ರಾಣ ಬಿಟ್ಟ ಮಂಜುನಾಥ್ ಸೇರಿದಂತೆ ಪ್ರಮುಖ ಕನ್ನಡಿಗರು ಕೂಡ ಸಾವಿಗೀಡಾಗಿದ್ದಾರೆ. ಮಂಜುನಾಥ್ ತಲೆಗೆ ಗುಂಡು ಹಾರಿಸಿ ವಿಕೃತಿ ಮೆರೆದಿದ್ದರು ರಾಕ್ಷಸರು. ನೀನು ಹಿಂದೂನಾ ಅಲ್ಲ ಮುಸ್ಲಿಮಾ ಅಂತ ಕೇಳಿ ವಿಕೃತಿಯನ್ನ ಮೆರೆದಿದ್ರು. ಪ್ರಮುಖ ಹಿಂದೂಗಳನ್ನ ಕೂಡ ಹಿಂದೂ ಹೆಸರಿದ್ದ ವ್ಯಕ್ತಿಗಳನ್ನೆಲ್ಲ ಕೂಡ ಗುಂಡಿಟ್ಟಿ ಸಾಯಿಸಿದ್ರು. ಮೃತ ಮಂಜುನಾಥ್ ಪುತ್ರನನ್ನ ರಕ್ಷಿಸಿದ ಸ್ಥಳೀಯ ಕಾಶ್ಮೀಗರು. ಮೃತ ಮಂಜುನಾಥ್ ಸೇರಿದಂತೆ ಪಲ್ಲವಿಯವರನ್ನು ಕೂಡ ರಕ್ಷಿಸುತ್ತಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಕಾಶ್ಮೀರಿ ಸ್ಥಳೀಯರು ಹೆಂಡತಿ ಪಲ್ಲವಿ ಮತ್ತು ಮಗನ ಜೊತೆಗೆ ಕಾಶ್ಮೀರಕ್ಕೆ ತೆರಳಿದ್ದ ವೇಳೆಯಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯ ನಿವಾಸಿಗಳು ಉಗ್ರರ ಗುಂಡಿನ ದಾಳಿಯಿಂದ ತಪ್ಪಿಸಿಕೊಂಡು ಬಂದಿದ್ದ ಅಭಿಜಯ್ ಅವರ ಮಗನನ್ನ ಸೇರಿದಂತೆ ಪಲ್ಲವಿಯನ್ನ ಕೂಡ ಸೇರಿದಂತೆ ಸ್ಥಳೀಯರು ರಕ್ಷಿಸ್ತಾರೆ. ಸುರಕ್ಷಿತ ಪ್ರದೇಶಕ್ಕೆ ಅವರನ್ನ ಸ್ಥಳಾಂತರ ಮಾಡ್ತಾರೆ. ಪುತ್ರನನ್ನ ಬೆನ್ನಿನ ಮೇಲೆ ಹೊತ್ಕೊಂಡು ಪ್ರಾಣವನ್ನ ಕಾಪಾಡ್ತಾರೆ. ನೋಡ್ತಾ ಇರೋ ದೃಶ್ಯಗಳಲ್ಲಿ ಮಂಜುನಾಥ್ ಅವರ ಪುತ್ರನನ್ನ ಸ್ಥಳೀಯರು ಬೆನ್ನಿನ ಮೇಲೆ ಹೆಗಲ ಮೇಲೆ ಹೊತ್ಕೊಂಡು ಓಡ್ತಾರೆ. ಬೇರೆ ಸ್ಥಳಕ್ಕೆ ಅವರನ್ನ ಸ್ಥಳಾಂತರ ಮಾಡ್ತಾರೆ. ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಅಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಒಳ್ಳೆಯ ಜನರು ಇದ್ದಾರೆ ಅಂತ ಕೂಡ ಪಲ್ಲವಿಯವರು ಕೂಡ ಹೇಳಿಕೆ ಕೊಟ್ಟಿದ್ರು. ಅಲ್ಲಿರ್ತಕ್ಕಂಥ ಕೆಲವರು ಕೂಡ ಅದನ್ನ ವಿರೋಧ ಮಾಡ್ತಾರೆ. ಗುಂಡಿನ ದಾಳಿ ಹರಿಸುವ ಸಂದರ್ಭದಲ್ಲಿ ಕೂಡ ಉಗ್ರರಿಂದ ಆ ಗನ್ನನ್ನ ಕಸಿದುಕೊಳ್ಳುವ ಪ್ರಯತ್ನ ಕೂಡ ಒಬ್ಬ ವ್ಯಕ್ತಿ ಮಾಡಿದ್ರು. ಆ ಕುದುರೆ ಚಲಾಯಿಸುವ ಒಬ್ಬ ವ್ಯಕ್ತಿ ಕೂಡ ಮಾಡಿದ್ರು. ಆ ಜೊತೆಗೆ ಅವರು ಕೂಡ ಸಾವಿಗೀಡಾಗ್ತಾರೆ. ಇಂಥ ಸಂದರ್ಭದಲ್ಲಿ ಆ ಮಂಜುನಾಥ್ ಅವರ ಮಗ ಒಂದು ಕಡೆಯಲ್ಲಿ ಆ ಮಗನನ್ನು ಕೂಡ ಎಲ್ಲಿ ಸಾಯಿಸ್ತಾರೋ ಅನ್ನುವ ಆತಂಕದಿಂದ ಅಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಅವರನ್ನ ರಕ್ಷಣೆ ಕೊಡ್ತಾರೆ, ಅವರನ್ನ ರಕ್ಷಿಸ್ತಾರೆ. ಹೆಗಲ ಮೇಲೆ ಹೊತ್ಕೊಂಡು ಬೆನ್ನಿನ ಮೇಲೆ ಹೊತ್ಕೊಂಡು ಓಡ್ತಾರೆ. ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಮಂಜುನಾಥ್ ಜೊತೆಗೆ ಪಲ್ಲವಿಯವರ ಮಗ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಾರೆ.